ಹಲೋ ಫ್ರೆಂಡ್ಸ್, 156ನೇ ಗಾಂಧಿ ಜಯಂತಿಯ ಪ್ರಯುಕ್ತ ನಮ್ಮ ಗೆಳತಿ ಬಳಗದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದ 2ನೇ ವಿಡಿಯೋವನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಡೆದ 2 ನಿಮಿಷಗಳ ಕಾಲಾವಧಿಯ ಆಶುಭಾಷಣ ಸ್ಪರ್ಧೆಯಲ್ಲಿ ಅಹಿಂಸೆ, ಸತ್ಯಾಗ್ರಹ ಇತ್ಯಾದಿ ವಿಷಯಗಳ ಬಗ್ಗೆ ಕೊಟ್ಟಿರುವ ಅಲ್ಪ ಸಮಯದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟು ಬಹುಮಾನಗಳನ್ನು ಸಹ ಪಡೆದಿರುತ್ತಾರೆ. ಈ ರೀತಿಯ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಆಯೋಜಿಸಿ ಸಮರ್ಪಕವಾಗಿ ನಿರ್ವಹಿಸುತ್ತಿರುವ ನಮ್ಮ ಗೆಳತಿ ಮಂಡಳಿಯ ಸರ್ವರಿಗೂ ಗೆಳತಿ ಬಳಗದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಈ ವಿಡಿಯೋಗಳನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಗಂಡಿ ಮಾರ್ಚ್ನ ಇನ್ನೊಂದು ಉಪ್ಪಿನ ಸತ್ಯಾಗ್ರಹ. ಇದು 1930ರಲ್ಲಿ ಇದು ಶುರುವಾಯಿತು. ಮಾರ್ಚ್ 12. ಎಲ್ಲಾ ತೆರಿಗೆಗಳು ಹಾಕುವಾಗ ಉಪ್ಪಿನ ಮೇಲೂ ಕೂಡ ತೆರಿಗೆನ ಹಾಕಬೇಕು. ಉಪ್ಪಿನ ಮೇಲೆ ತೆರಿಗೆ ಹಾಕಿದಾಗ ಮಹಾತ್ಮ ಗಾಂಧೀಜಿಯವರಿಗೆ ಹೇಗೆ ನಾವು ಇದನ್ನ ಗಣನೆಗೆ ತರಬೇಕು, ಹೇಗೆ ಈ ತೆರಿಗೆನ ನಾವು ನಿಲ್ಲಿಸಬೇಕು, ಹೇಗೆ ಇದನ್ನ ಇವ್ರ ವಿರುದ್ಧವಾಗಿ ಹೋರಾಡಬೇಕು ಅನ್ನೋದನ್ನ ತನ್ನ ಚಳುವಳಿಯಲ್ಲಿ 78 ಅನುಯಾಯಿಗಳನ್ನ ಸೇರಿಸಿಕೊಂಡು ಎಲ್ಲರೂ ಪಾದಯಾತ್ರೆಯನ್ನು ಸವಿತಾ ಅವರು ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಮಾತಾಡಿದ್ದಾರೆ. ತುಂಬಾ ಚೆನ್ನಾಗಿ, ಅವರಿಗೆ ಅನಂತ ಧನ್ಯವಾದಗಳು. ಜೋರಾಗಿ ಚಪ್ಪಳೆ ಹಾಕಿ, ಎಲ್ರಿಗೂ ನಮಸ್ಕಾರ. ಓಕೆ, ನನ್ನ ಹೆಸರು ಸುಮನಾ ಅಂತ. ನಾನು ಆರಿಸ್ಕೊಂಡ ವಿಷಯ ಅಹಿಂಸೆ. ಅಹಿಂಸೆ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂಸೆ ಇಲ್ಲದೆ ಇರೋದು. ಅದು ಒಂದು ನನ್ನ ಪ್ರಕಾರ ಮನೋಭಾವ ಅಂತ ನಾನು ಹೇಳ್ತೀನಿ. ಯಾರ ಮೇಲೂ ನಾವು ಅದನ್ನು ಹೇರಕ್ಕಾಗಲ್ಲ. ಅದನ್ನು ನಾವೇ ಅಳವಡಿಸ್ಕೊಳ್ಬೇಕಾದಂತಹ ಒಂದು ಪ್ರಕ್ರಿಯೆ, ಒಂದು ಮನೋಭಾವ ಅಂತ ನಾವು ಅದನ್ನು ತಗೊಳ್ಬೋದು. ನನ್ನ ಪ್ರಕಾರ ಅಹಿಂಸೆಯನ್ನು ನಾವು 3 ಹಂತದಲ್ಲಿ ನೋಡ್ಬೋದು. ಒಂದು ವಿಶ್ವ ಅಥವಾ ಜಾಗತಿಕ ಹಂತದಲ್ಲಿ, ಇನ್ನೊಂದು ನಮ್ಮ ಆಸುಪಾಸು, ನಮ್ಮ ಒಂದು ಪರಿಸರದ ಒಂದು ಹಂತದಲ್ಲಿ, ಇನ್ನೊಂದು ನಮ್ಮ ವೈಯಕ್ತಿಕವಾಗಿ ನಾವು ಅಹಿಂಸೆಯನ್ನು ಹೇಗೆ ಅಳವಡಿಸ್ಕೊಳ್ಬೇಕು. ವಿಶ್ವ ಹಂತದಲ್ಲಿ ನಾವು ಮಾತಾಡಕ್ಕೆ ಹೋದರೆ ತುಂಬ ದೊಡ್ಡ ವಿಷಯ ಆಗುತ್ತೆ. ಅದಕ್ಕೆ ಅದೇ ಒಂದು ಬೇರೆ ಒಂದು ಪ್ಲಾಟ್ಫಾರ್ಮ್ ಅಂತ ಇರುತ್ತೆ. ಅದನ್ನು ನಾವು ಸದ್ಯಕ್ಕೆ ಮುಟ್ಟೋದು ಬೇಡ. ನಮ್ಮ ಆಸ್ಪಾಸಿನಲ್ಲಿ ಆಗುವಂತಹ ಒಂದು ಅಹಿಂಸೆಯನ್ನು ನಾವು ನಿಲ್ಲಿಸ್ಬೋದಾ, ನಾವೇನು ಮಾಡ್ಬೋದು, ನಮಗೆ ಅದರಲ್ಲಿ ನಮ್ಮ ಪಾಲು ಎಷ್ಟಿರುತ್ತೆ ಅನ್ನೋದನ್ನು ನಾವು ಸ್ವಲ್ಪ ವಿಚಾರಿಸ್ಕೊಳ್ಬೇಕಾಗತ್ತೆ. ಎಲ್ಲಾದರೂ ನಾವು ಅಹಿಂಸೆ ನಡೀತಿರೋದನ್ನು ನೋಡಿದಾಗ ನಾವು ಅದನ್ನು ವಿರೋಧಿಸ್ಬೋದಾ ಅಥವಾ ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕೊಡ್ಬೋದಾ, ಅದನ್ನು ನಾವು ಸ್ವಲ್ಪ ಯೋಚನೆ ಮಾಡುವುದು ಒಳ್ಳೆಯದು ಅಂತ ನನಗನ್ಸುತ್ತೆ. ಹಿಂಸೆಯನ್ನು ತಡೀತೀರಿ ಅನ್ನೋದು ತುಂಬ ಪ್ರಾಮುಖ್ಯತೆ ಆಗಿರುತ್ತೆ. ಸೊ ಇವತ್ತು ನನ್ನ ಕಳಕಳಿಯ ವಿನಂತಿ, ಗಾಂಧಿ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಗಾಂಧಿಯವರು ಅಹಿಂಸೆ ಬಲವಂತರ ಶಕ್ತಿ ಅಲ್ಲ, ಬಲವಂತರ ಆಯುಧ ಅಲ್ಲ, ಅದು ಬಲಹೀನರ ಶಕ್ತಿ ಅಂತ ಒಂದು ಹೇಳಿದ್ದಾರೆ ಅಹಿಂಸೆಯನ್ನು ಕುರಿತಾಗಿ. ಹಾಗಾಗಿ ನಾವು ಆ ಒಂದು ಮೌಲ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟ ನಿಮಗೆಲ್ಲರಿಗೂ. ಇವತ್ತು ನಾನು ಆರಿಸಿಕೊಂಡಿರುವಂತಹ ವಿಷಯ ಉಪ್ಪಿನ ಸತ್ಯಾಗ್ರಹ. ಅವರು 1930 ಮಾರ್ಚ್ 12ರಿಂದ ಏಪ್ರಿಲ್ 6ನೇ ತಾರೀಕುವರೆಗೂ ದಂಡಿ ಸತ್ಯಾಗ್ರಹ ಅನ್ನೋದನ್ನ ನಡೆಸ್ತಾರೆ. ಈ ದಂಡಿ ಸತ್ಯಾಗ್ರಹ ಅನ್ನೋದು 354 ಕಿಲೋಮೀಟರ್ ದೂರ ಕ್ರಮಿಸಿ ಅವರು ದಂಡಿನ ಪ್ರದೇಶಕ್ಕೆ ತಲುಪ್ತಾರೆ. ಈ ಸತ್ಯಾಗ್ರಹನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಗಾಂಧೀಜಿಯವರು ವೈಸ್ರಾಯ್ ಆಗಿರುವಂತಹ ಇರ್ವಿನ್ ಅವರಿಗೆ ಪತ್ರ ಬರೀತಾರೆ. ಹೀಗೆ ನೀವು ಕರ ವಿಧಿಸಿರುವಂಥದ್ದನ್ನ ವಾಪಸ್ ತಗೊಂಡಿದ್ರೆ ನಾವು ಸಬರಮತಿ ಆಶ್ರಮದಿಂದ ನಾವು ಪಾದಯಾತ್ರೆ ಹೊರಡ್ತೀವಿ, ನೀವು ವಿಧಿಸಿರುವಂತಹ ಕರವನ್ನು ನಾವು ವಿರೋಧಿಸುವುದಿಲ್ಲ. ಇದಕ್ಕೆ ಗಾಂಧೀಜಿಯವರಿಗೆ ಗುಜರಾತಿನ ಸಬರಮತಿ ಆಶ್ರಮದಿಂದ ಒಟ್ಟು 79 ಜನ ಪಾದಯಾತ್ರೆ ಹೊರಡ್ತಾರೆ. ದಂಡಿ ಉಪ್ಪಿನ ಸತ್ಯಾಗ್ರಹ ಅನ್ನೋದು 1 ವರ್ಷದವರೆಗೆ ನಡೆಯುತ್ತೆ. ಕೊನೆಗೆ ಗಾಂಧಿ ಇರ್ವಿನ್ ಒಪ್ಪಂದದ ಮೂಲಕ ಈ ಸತ್ಯಾಗ್ರಹ ಅನ್ನೋದು ಕೊನೆಗೊಂಡು ಕರ ವಿಧಿಸಿರುವಂಥದ್ದನ್ನ ಬ್ರಿಟಿಷರು ವಾಪಸ್ ತಗೊಳ್ತಾರೆ. ಗಾಂಧೀಜಿ ದಂಡಿ ಮಾರ್ಚ್ 12 1930ನೇ ಇಸ್ವಿನಲ್ಲಿ ಮಾಡಿದ್ರು. ಅವರು ಯಾಕೆ ಅದನ್ನು ಮಾಡಿದ್ರು ಅಂದರೆ, ಆಂಗ್ಲರು ಆಳ್ತಾ ಇದ್ರು ನಮ್ಮ ದೇಶನ. ಅವರು ಉಪ್ಪಿನ ಮೇಲೆ ತೆರಿಗೆಯನ್ನು ವಿಧಿಸ್ತಾರೆ. ಆಮೇಲೆ ನಾವು ಸ್ವದೇಶದಲ್ಲಿ, ನಮ್ಮ ದೇಶದಲ್ಲೇ ತಯಾರಾಗಿರೋ ಉಪ್ಪಿಗೆ ಏನಿರಲಿಲ್ಲ. ಇವರು ವಿದೇಶದಿಂದ ಉಪ್ಪು ತಂದು ಅದಕ್ಕೆ ತೆರಿಗೆ ವಿಧಿಸಿ ಬಡಜನರ ಮೇಲೆ ತುಂಬ ಒತ್ತಡವನ್ನು ಹೇರಿದರು. ಅವರಿಗೆ ಜೀವನ ಮಾಡೋದೇ ಮೊದಲೇ ಕಷ್ಟ ಇತ್ತು. ಅದ್ರ ಮೇಲಿಂದ ಉಪ್ಪು ಎಲ್ಲದಕ್ಕೂ ಬೇಕು. ಅಡುಗೆ ಅಂದರೆ ಉಪ್ಪು ಬೇಕು. ಆ ಉಪ್ಪನ್ನೇ ತಗೊಳ್ಳೋದು
ಬಡವರಿಗೆ ತುಂಬ ಕಷ್ಟ ಆಯಿತು. ಇದನ್ನು ಅರಿತಂತಹ ಗಾಂಧೀಜಿ ಸಬರಮತಿ ಆಶ್ರಮದಲ್ಲಿ ಅವರು ಇರ್ತಾ ಇದ್ರು. ಅವರ ಅನುಯಾಯಿಗಳ ಜೊತೆ ಒಂದು ಚರ್ಚೆಯನ್ನು ಮಾಡಿ ಅಹಿಂಸಾತ್ಮಕವಾಗಿ ಒಂದು ಚಳವಳಿಯನ್ನು ನಾನು ಮಾಡಬೇಕು, ನಾವು ಹಿಂಸಾತ್ಮಕವಾಗಿ ಯಾವುದೇ ಚಳವಳಿಯನ್ನು ಮಾಡೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅದೇ ಈಗಿನ ಕಾಲದಲ್ಲಾಗಿದ್ದರೆ ಬಸ್ಸು ಸುಡೋದು, ಸಾರ್ವಜನಿಕರ ಆಸ್ತಿ ಹಾಳು ಮಾಡೋದು, ಈ ಥರದ್ರಲ್ಲೇ ನಾವು ಸತ್ಯಾಗ್ರಹಗಳನ್ನು ಮಾಡ್ತೀವಿ. ಇದು ವಿರೋಧ ವ್ಯಕ್ತಪಡಿಸೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ ಅವರು ಒಂದು ರೂಪರೇಷೆಯನ್ನು ರೆಡಿ ಮಾಡಿಕೊಂಡ್ರು. 78 ಜನ ಅನುಯಾಯಿಗಳ ಜೊತೆ ಮಾರ್ಚ್ 12, 1930ನೇ ತಾರೀಕು 78 ಜನ ಅನುಯಾಯಿಗಳನ್ನು ಕರ್ಕೊಂಡು ಸಬರಮತಿ ಆಶ್ರಮದಿಂದ ಪಾದಯಾತ್ರೆಯನ್ನು ಕೈಗೊಂಡು ದಿನಕ್ಕೆ 10 ಕಿಲೋಮೀಟರ್ ನಡೆದರು. ಅದು 241 ಕಿಲೋಮೀಟ್ರು 24 ದಿನ. ಏಪ್ರಿಲ್ 5ನೇ ತಾರೀಕು ಸಾಯಂಕಾಲ ದಂಡಿ ಎಂಬ ಊರನ್ನು, ಸಮುದ್ರ ತೀರದ ಊರನ್ನು ಸೇರಿದರು. ಅದ್ರ ಮಧ್ಯೆ ಅವರು ಪ್ರತಿದಿನ ಸಂಜೆ ಯಾವ ಊರಿಗೆ ಅವ್ರು ಹೋಗ್ತಾರೆ ಆ ಹಳ್ಳಿನಲ್ಲಿ ಜನರನ್ನು ಸೇರಿಸಿ ಅದರ ಬಗ್ಗೆ ಜನರಿಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿದರು. ಜನ ಅವ್ರನ್ನ ಸೇರ್ತಾ ಹೋದರು. ಆ ರೀತಿ ಏಪ್ರಿಲ್ 5ನೇ ತಾರೀಕು ಸಾಯಂಕಾಲ ದಂಡಿ ಗ್ರಾಮವನ್ನು ಸೇರಿ ಏಪ್ರಿಲ್ 6ನೇ ತಾರೀಕು ಅಲ್ಲೇ ಸಮುದ್ರದ ನೀರನ್ನೆಲ್ಲ ಕುದಿಸಿ ಉಪ್ಪನ್ನು ತಯಾರಿಸಿ ಆ ಉಪ್ಪನ್ನು ಉಪಯೋಗಿಸ್ಬೇಕು. ನಾವು ಅವ್ರ ಉಪ್ಪನ್ನು ನಾವು ಉಪಯೋಗಿಸಬಾರ್ದು. ಆ ಥರ ಚಳವಳಿಯಿಂದ ಶುರು ಮಾಡಿ ಎಲ್ಲ ಕಡೆಯೂ ಅದನ್ನು ಹರಡಿದ್ರು. ಎಲ್ಲರೂ ಉಪ್ಪನ್ನು ತಯಾರಿಸಿ ಉಪಯೋಗಿಸೋಕೆ ಸ್ಟಾರ್ಟ್ ಮಾಡಿ ಅದನ್ನು ವಿರೋಧಿಸಿದ್ರು ಅಂತ ಇದನ್ನು ನಾವು ಇವತ್ತು ಹೇಳೋದು ಖುಷಿ ಆಗುತ್ತೆ. ನನಗಂತೂ ಈ ವಿಷಯ ತುಂಬ ಇಷ್ಟ ಆಯಿತು. ಅದ್ರ ಬಗ್ಗೆ ಗೂಗಲ್ನಲ್ಲಿ ಓದಿ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು. ಅವ್ರು ಕಲಿಸ್ಕೊಂಡ್ರು. ಈಗ 156 ವರ್ಷ ಆಯಿತು ಅವ್ರು ಜನ್ಮ ತಾಳಿಲ್ಲ ಆಯಿತು. ಮೊನ್ನೆ ಕಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಯಿತು. ಅವಾಗ ಒಂದು ಗೌರವ ಸ್ಥಾನದಲ್ಲಿದ್ದಂತಹ ಮಮತಾ ಬ್ಯಾನರ್ಜಿ ಏನು ಹೇಳಿಕೆ ಕೊಟ್ಟರು, ರಾತ್ರಿ ಅವಳು ಯಾಕೆ ಹೊರಗಡೆ ಹೋದ್ರು. ಇದು ನಮಗೆ ತುಂಬ ಬೇಜಾರಾಯಿತು. ಗಾಂಧೀಜಿ ತತ್ವಕ್ಕೆ ವಿರುದ್ಧವಾದದ್ದು. ಗಾಂಧೀಜಿಯವರು ಇವತ್ತು ಏನಾದರೂ ಇದ್ದಿದ್ರೆ ಅವರು ಯಾರೂ ಗುಂಡೊಡೆದು ಸಾಯಿಸಬಾರ್ದಿತ್ತು, ಅವರೇ ಸತ್ತೋಗೋದು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ತುಂಬ ಬೇಜಾರು ಸಂಗತಿ. ನಮ್ಮಯ ತಾತ ಬಾಪೂಜಿ ಸತ್ಯಹಿಂಸೆಯ ಸಾರವ ಸಾರಿದ ನಮ್ಮಯ ತಾತ ಬಾಪೂಜಿ ಬಿಳಿಯ ವಸ್ತ್ರವ ಧರಿಸಿ ಶಾಂತಿಯ ಸಾರಿದ ಗಾಂಧೀಜಿ ಬಿಳಿಯ ವಸ್ತ್ರವ ಧರಿಸಿ ಶಾಂತಿಯ ಸಾರಿದ ಗಾಂಧೀಜಿ ಸತ್ಯಹಿಂಸೆಯ ಸಾರವ ಸಾರಿದ ನಮ್ಮಯ ತಾತ ಬಾಪೂಜಿ ಬಿಳಿಯ ವಸ್ತ್ರವ ಧರಿಸಿ ಶಾಂತಿಯ ಸಾರಿದ ಗಾಂಧೀಜಿ ಶಾಂತಿಯ ಸಾರಿದ ಗಾಂಧೀಜಿ ದಂಡಿ ಯಾತ್ರೆ ಮಾಡಿದ ತಾತ ಸಣಕಲು ದೇಹದ ಬುದ್ಧಿವಂತ ದಂಡಿ ಯಾತ್ರೆ ಮಾಡಿದ ತಾತ ಸಣಕಲು ದೇಹದ ಬುದ್ಧಿವಂತ ಸ್ವಾತಂತ್ರ್ಯಕ್ಕಾಗಿ ದೇಹ ಸವೆಸಿ ದೇಶ ಸೇವೆ ಮಾಡಿದರು ಸ್ವಾತಂತ್ರ್ಯಕ್ಕಾಗಿ ದೇಹ ಸವೆಸಿ ದೇಶ ಸೇವೆ ಮಾಡಿದರು ಸತ್ಯಹಿಂಸೆಯ ಸಾರವ ಸಾರಿದ ನಮ್ಮಯ ತಾತ ಬಾಪೂಜಿ ಬಿಳಿಯ ವಸ್ತ್ರವ ಧರಿಸಿ ಶಾಂತಿಯ ಸಾರಿದ ಗಾಂಧೀಜಿ ಬಿಳಿಯ ವಸ್ತ್ರವ ಧರಿಸಿ ಶಾಂತಿಯ ಸಾರಿದ ಗಾಂಧೀಜಿ ಶಾಂತಿಯ ಸಾರಿದ ಗಾಂಧೀಜಿ ಕೈಯಲ್ಲೊಂದು ಕೋಲು ಹಿಡಿದು ಸೋಲಿಗೆ ಹೆದರದೆ ಹೋರಾಡಿದರು ಕೈಯಲ್ಲೊಂದು ಕೋಲು ಹಿಡಿದು ಸೋಲಿಗೆ ಹೆದರದೆ ಹೋರಾಡಿದರು ಕೆಂಪು ಕೋತಿಗಳನ್ನೆಲ್ಲ ಓಡಿಸಿ ಸ್ವಾತಂತ್ರ್ಯ ತಂದು ಕೊಟ್ಟರು ಕೆಂಪು ಕೋತಿಗಳನ್ನೆಲ್ಲ ಓಡಿಸಿ ಸ್ವಾತಂತ್ರ್ಯ ತಂದು ಕೊಟ್ಟರು ಸತ್ಯಹಿಂಸೆಯ ಸಾರವ ಸಾರಿದ ನಮ್ಮಯ ತಾತ ಬಾಪೂಜಿ ಬಿಳಿಯ ವಸ್ತ್ರವ ಧರಿಸಿ ಶಾಂತಿಯ ಸಾರಿದ ಗಾಂಧೀಜಿ ಬಿಳಿಯ ವಸ್ತ್ರವ ಧರಿಸಿ ಶಾಂತಿಯ ಸಾರಿದ ಗಾಂಧೀಜಿ ಶಾಂತಿಯ ಸಾರಿದ ಗಾಂಧೀಜಿ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಯ ಆಚರಿಸೋಣ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಯ ಆಚರಿಸೋಣ ಗಾಂಧಿ ತಾತನ ನೆನೆಸುತ್ತ
ಕಲಿಯೋಣ. ಗಾಂಧಿ ತಾತನ ನೆನೆಸುತ್ತಾ ಅವರಂತೆ ಬದುಕಲು ಕಲಿಯೋಣ, ಅವರಂತೆ ಬದುಕಲು ಕಲಿಯೋಣ. ಸತ್ಯ ಹಿಂಸೆಯ ಸಾರವ ಸಾರಿದ ನಮ್ಮಯ ತಾತ ಬಾಪೂಜಿ, ಸತ್ಯ ಹಿಂಸೆಯ ಸಾರವ ಸಾರಿದ ನಮ್ಮಯ ತಾತ ಬಾಪೂಜಿ. ಬಿಳಿಯ ವಸ್ತ್ರವ ಧರಿಸಿ ಶಾಂತಿಯ ಸಾರಿದ ಗಾಂಧೀಜಿ, ಬಿಳಿಯ ವಸ್ತ್ರವ ಧರಿಸಿ ಶಾಂತಿಯ ಸಾರಿದ ಗಾಂಧೀಜಿ. ರಾಜ ಪತಿತ ಪಾವನ ಸೀತಾರಾಮ್, ರಘುಪತಿ ರಾಘವ ರಾಜ ಪತಿತ ಪಾವನ ಸೀತಾರಾಮ್. भारत माता की जय।